ಇದು ಸುಮಾರು 300 ವರ್ಷಗಳ ಹಳೆಯ ತಾಳೆಗರಿ. ಇದರಲ್ಲಿ ಹಳೆಗನ್ನಡದಲ್ಲಿ ಬರೆಯಲಾದ ಒಂದು ಆತ್ಮದ ಕಥೆ ಇದೆ. ಈ ಆತ್ಮವನ್ನು ಒಂದು ಕೋಣೆಯಲ್ಲಿ ದಿಗ್ಬಂಧನ ಮಾಡಲಾಗಿದೆ ಎಂದು ಒಬ್ಬ ರಾಜನು ಬರೆದಿರುವ ತಾಳೆಗರಿಯನ್ನು ಸುಮಾರು 50-60 ವರ್ಷಗಳ ಕೆಳಗೆ ಮೈಸೂರು ಯೂನಿವರ್ಸಿಟಿಯಲ್ಲಿದ್ದ ಒಬ್ಬ ಪ್ರೊಫೆಸರ್ ಓದಿ ಇದರಲ್ಲಿ ಬರೆದಿದ್ದ ಆತ್ಮದ ಬಗ್ಗೆ ತಿಳಿದುಕೊಳ್ಳಲು ಕಾತರರಾಗಿ ಆತ್ಮವಿದ್ದ ಜಾಗಕ್ಕೆ ಹೋಗಿ ನಾಪತ್ತೆಯಾದರು. ನಾಪತ್ತೆಯಾಗುವ ಮುನ್ನ ಹಳೆಗನ್ನಡದಲ್ಲಿ ಬರೆಯಲಾಗಿದ್ದ ಭಾಷೆಯನ್ನು ಪ್ರೊಫೆಸರ್ ಅವರು ಅದನ್ನು ಹೊಸಗನ್ನಡಕ್ಕೆ ತರ್ಜಮೆ ಮಾಡಿದ್ದರು. ಆದರೆ ಪ್ರೊಫೆಸರ್ ನಾಪತ್ತೆಯಾದ ನಂತರ ಅವರು ತರ್ಜಮೆ ಮಾಡಿದ್ದ ಆ ಪುಸ್ತಕವೂ ಕೂಡ ನಾಪತ್ತೆಯಾಯಿತು. ಶಿವಾಯ.
ಕಾಲೇಜಿಗೆ ರಜೆ. ಕಾಲೇಜಲ್ಲಿ ಯಾರೂ ಇಲ್ಲ. ಆದ್ರೆ ಒಬ್ಬ ಸ್ಮಾರ್ಟ್ ಹುಡುಗ ಒಂಟಿಯಾಗಿ ಕುಳಿತು ಪುಸ್ತಕ ಓದುತ್ತಿರುತ್ತಾನೆ. ಅದು ನಾನೇನಾ? ಸಕ್ಕ ಥಾಟ್ ಮಗ. ಕಾಲೇಜ್ ಗೇಟ್ ಮುಚ್ಚಿದೆ. ಸ್ಮಶಾನ ಮೌನ ವಾತಾವರಣ. ಒಬ್ಬ ಹುಡುಗ ಗೇಟನ್ನು ತೆರೆದುಕೊಂಡು ಒಳಗಡೆ ಬರುತ್ತಾನೆ. ಬುಕ್ಕಲ್ಲಿರೋದು ನಿಜ ಆಗ್ತಿದೆಯಲ್ಲ. ಸ್ಕೂಲ್ ಹುಡುಗಂಗೆ ಕಾಲೇಜಲ್ಲಿ ಏನ್ ಕೆಲಸ? ಏಯ್ ಬಾರ ಇಲ್ಲೇ. ಬಂದೆ. ಏನೋ? ಏಯ್, ಸ್ಕೂಲ್ ಹುಡುಗಂಗೆ ಕಾಲೇಜಲ್ಲಿ ಏನೋ ಕೆಲಸ? ಅಯ್ಯೋ, ನಿಮ್ಗೆ ಸ್ಕೂಲ್ಗೂ ಕಾಲೇಜ್ಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ಇದು ಕಾಲೇಜ್ ಅಲ್ಲ, ಸ್ಕೂಲು. ಸ್ಕೂಲಾ? ನಮ್ಗೆ ಕಿವಿಗೆ ಹೂ ಹೇಳ್ತಿದ್ದಾನಲ್ಲ. ಹೀಗೆ ಚಮಕ. ಏನಪ್ಪ ಇದು ಎಲ್ಲ ವಿಚಿತ್ರವಾಗಿದೆ. ನಮ್ ಕಾಲೇಜ್ ಸಾರಿ ಅಲ್ಲ. ಹಲೋ ಸಾರೀಸ್. ಮಿಸ್ ನೀವಾ? ಸಾರಿ ಮಿಸ್. ಅಯ್ಯಯ್ಯೋ, ಯಾಕೋ ಬೆಳಿಗ್ಗೆಯಿಂದ ಟೈಮೇ ಸರಿ ಇಲ್ಲ. ಪ್ಲೇಸೇ ಚೇಂಜ್ ಮಾಡ್ಬೇಡ. ವಾವ್, ಯಾವ್ದಿದು ಬೇಬ್? ಟೆನ್ನಿಸ್ ಮಿಡಿ ಹಾಕೊಂಡಿರೋ ಸಾನಿಯಾನಾ? ವಾಕಿಂಗ್ ನೋಡು, ಝಲಕ್ ಝಲಕ್ ಅಂತ. ಝಲಕ್ ದಿಕ್ಕಲಾ ಜಾ, ಝಲಕ್ ದಿಕ್ಕಲಾ ಜಾ, ಝಲಕ್ ದಿಕ್ಕಲಾ ಜಾ. एक बार आजा 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 आजा, एक बार आजा आजा आजा. ಅಯ್ಯಯ್ಯೋ, ಇವಳ ನೀನಾ? ಬೇರೆ ಯಾರೋ ಅನ್ಕೊಂಡ್ಬಿಟ್ಟೆ. ಸಾರಿ ಕಣೆ. ಹಾ, ಕೇಳ್ತೀಯ ಸಾರಿನಾ? ಬಾ, ಇವತ್ತು ಹಬ್ಬ ಇದೆ. ಅಭಿ ಕಾಯ್ತಿರ್ತಾನೆ. ಹೋಗೋಣ ಹೋಗೋಣ. ಶ್ರುತಿಗೆ ಹೇಳ್ಬೇಡ ಪ್ಲೀಸ್. ಅಲ್ಲಿ ಬಂದು ನೋಡಿ ನೀನ್ ಝಲಕ್ ಝಲಕ್. ತರ್ಲೆಗಳು ತುಂಬಾ ಆಗೋದ್ರು ನಮ್ ಕಾಲೇಜಲ್ಲಿ. ಯಾಕೆ ಹಾಗೆ ಹೇಳ್ತೀಯ? ಯಾಕೆ ಹೊಡಿತ್ಯಾ? ಅಭಿ, come on ಅಭಿ, take the ball. ಅಯ್ಯೋ ಅಭಿ, ಅಭಿ take the ball. ಏಯ್, ಕೊಡ್ಬೇಡ, ಕೊಡ್ಬೇಡ ಕಣೆ, ಬಿಡ್ಬೇಡ. ಅಯ್ಯೋ, ಚೆನ್ನಾಗಿ ಆಟ ಆಡ್ತು. ಅಭಿ ಪ್ಲೀಸ್ ಆಡು. ಶಬಾಷ್. ಸ್ನೇಹ, come on, come on, come on. ಕೊಡ್ಬೇಡ, ಅವಳ ಕೈ ಸಿಗ್ಲೇಬಾರ್ದು ಬಾಲು. ಅಯ್ಯೋ ಅಯ್ಯಯ್ಯೋ. ಸ್ನೇಹ, come on ಅಭಿ, take the ball. ಏನ್ ಮಾಡ್ತಿದ್ಯಾ? ಅಯ್ಯೋ, ಕೊಡ್ಬೇಡ, ಕೊಡ್ಬೇಡ. ಹಾಗೆ. ಥ್ಯಾಂಕ್ ಯು. ಚೆನ್ನಾಗಿ ಆಟ ಆಡ್ತೀಯ ಕಣೆ. ಥ್ಯಾಂಕ್ ಯು. ಈಗ ಹೇಳ್ರಪ್ಪ, ಒಂದು ವಾರ ರಜಾ ಇದೆ. ಎಲ್ಗೆ ಹೋಗೋಣ? ನಾವೆಲ್ಲ ಪಿಕ್ನಿಕ್ ಹೋಗೋಣವಾ? ಎಲ್ಲಿಗೆ ಹೋಗೋಣ? ಊಟಿಗೆ ಹೋಗೋಣವಾ? ಹನಿಮೂನ್ಗೆ ಅಷ್ಟೊಂದು ಅರ್ಜೆಂಟಾ? ಅಲ್ಲಿಗೆ ಬೇಡ. ಹಾ, ಅಭಿ ಎಸ್ಟೇಟಿಗೆ ಹೋಗೋಣ. ಸಕ್ಕ ಥಾಟ್ ಆಗಿರುತ್ತೆ. ಅಭಿ ಯಾವಾಗ್ಲೂ ಹೇಳ್ತಿರ್ತಾನಲ್ಲ, ನಮ್ಮ ಎಸ್ಟೇಟ್ ಅಲ್ಲಿ ಭೂತ್ ಬಂಗ್ಲೆ ಇದೆ, ಅಲ್ಲಿ ಪ್ರೇತ ಭೂತ ಎಲ್ಲ ಇದೆಯಂತ. ಅಲ್ಲಿಗೆ ಹೋಗೋಣ. ಸಕ್ಕ ಥ್ರಿಲ್ಲಿಂಗ್ ಆಗಿರುತ್ತಮ್ಮ. ಅಯ್ಯಯ್ಯೋ, ಆ ಬೂತ್ ಬಂಗ್ಲೆಗ ಬೇಡಪ್ಪ. ನಮ್ಮ ತಾತ ಮುತ್ತಾತನ ಕಾಲದಿಂದ ಹೇಳ್ತಾನೆ ಇದ್ದಾರೆ ಅಲ್ಲೆಲ್ಲ ಆತ್ಮಗಳು ಓಡಾಡುತ್ತೆ ಅಂತ. ಬೇರೆ ಎಲ್ಲಾದ್ರೂ ಹೋಗೋಣವಾ? ಈ ಕಾಲದಲ್ಲೂ ಮೂಢನಂಬಿಕೆ ನಂಬ್ತಿಯಲ್ಲೋ? ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಹೋಗೋದಾದ್ರೆ ನಿನ್ನಷ್ಟಟಿಗೆ ಹೋಗೋದು, ಇಲ್ಲ ಅಂದ್ರೆ ಪಿಕ್ನಿಕ್ ಕ್ಯಾನ್ಸಲ್. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರು. ಆ ಬಂಗ್ಲೆನ್ಗೆ 40-50 ವರ್ಷದಿಂದ ಯಾರು ಹೋಗ್ತಾನೆ ಇಲ್ಲ. ಹೋದವರೆಲ್ಲ ಒಂದಲ್ಲ ಒಂದ್ ರೀತಿ ಪ್ರಾಬ್ಲಮ್ ಸಿಕ್ಕಾಕೋತಾ ಇದ್ದಾರೆ. ನಮ್ಮ ತಾತನೇ ಆ ಬಂಗ್ಲೆನ ಪಾಳು ಬಿಟ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಹೋಗೋದಾ? ಈ ಕತೆಗಳೆಲ್ಲ ಬೇಡ. ಕರ್ಕೊಂಡು ಹೋಗಕ್ಕೆ ಇಷ್ಟ ಇದೆಯೋ ಇಲ್ವೋ ಅಷ್ಟು ಹೇಳು. ಎಸ್ಟೇಟ್ಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಅದು ಡೇಂಜರ್ ಪ್ಲೇಸು, ಬೇಡ ಅಂತಷ್ಟೇ. ವಿವೇಕ್, ಅಭಿ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ಅವನ ಎಸ್ಟೇಟ್ ಬಗ್ಗೆ ಅವನಿಗೆ ಗೊತ್ತಿರಲ್ವಾ? ಸುಮ್ನೆ ಹೇಳಕ್ ಅವನ್ಗೇನ್ ಹುಚ್ಚಾ? ಯಾಕೆ ನಿನಗ್ ಭಯ ಆಗುತ್ತೆ ಅಂತ ನಮ್ಮನ್ನೆಲ್ಲ ಹೆದರ್ಸ್ತಾ ಇದ್ಯಾ? ನಿನಗ್ ಭಯ ಆದ್ರೆ ನೀನ್ ಇಲ್ಲೇ ಇರಮ್ಮ. ಜೀವನದಲ್ಲಿ ಥ್ರಿಲ್ ಬೇಕು ಕಣೆ, ಥ್ರಿಲ್ಲು. ಎಸ್ಟೇಟ್ಗೆ ಹೋಗೋಕ್ ಭಯಾನಾ, ಇಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೆದರ್ಸ್ತಿದ್ಯಾ? ನೀವ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ.
ಕರ್ಕೊಂಡು ಹೋಗ್ಲೇಬೇಕು ಅನ್ನೋಂಗಿದ್ರೆ ಹೋಗ್ತೀನಪ್ಪ. ಆದ್ರೆ ಬೇರೆ ಏನೇ ಪ್ರಾಬ್ಲಮ್ ಆದ್ರೂ ನಾನ್ ಜವಾಬ್ದಾರಿ ಇಲ್ಲ. ಓಕೆನಾ? ಓಕೆ. ನಂದೇನು ಶಾಪಿಂಗ್ ಇಲ್ಲಪ್ಪ. ಹಾಗಿದ್ರೆ ಇವತ್ತೇ ನಾನ್ ನಾನು 5 ಶಾಪಿಂಗ್ o'clock ಎಲ್ಲ ಬಂದ್ಬಿಡ್ತೀನಿ. ಮುಗಿಸ್ಬಿಡ್ತೀನಪ್ಪ. ತರ್ಲೆ ಸಾಕು ಸಾಕು ತುಂಬಾ ನಡಿ ಚೆನ್ನಾಗಪ್ಪ. ಸುಮ್ನೆ. ಡೋಂಟ್ ವರಿ ಡಾರ್ಲಿಂಗ್, ಕಾವು ಕೊಡಕ್ ನಾನು ಇದೀನಲ್ಲ. ಆ ಏಯ್, ಕಾರ್ಡಲ್ಲಿ thrill ಏನು ಆಗಿರುತ್ತಲ್ವಾ? ಸಿಗಲ್ಲ. ಬಿ ಪ್ರಿಪೇರ್ಡ್. ಫುಡ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ? ಬಿ ಶಾರ್ಪ್ ಅಟ್ 6 o'clock, ಓಕೆ? ಡಾಬಾ ನೋಡ್ತಿದ್ದಾಗೆ ಹೊಟ್ಟೆ ಹಸು ಲೇಟ್ ಇನ್ನೂ ಆಗಿ ಜಾಸ್ತಿ ಕರ್ಕೊಂಡ್ ಬಂದ್ರು ಆಗ್ತಿದೆ. ಲೇಟೆಸ್ಟ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತೇನಾದ್ರೂ ಲೇಟ್ ಆಗಿದ್ರೆ ತಿಂದು ಬಿಡ್ತಾ ಇದೆ ನಿಮ್ಮಲ್ಲೇ ಯಾರನ್ನೊಬ್ರನ್ನಾದ್ರೂ. ಏಯ್, ಕೀಪ್ ಡಿಸ್ಟೆನ್ಸ್. ಏನೋ ಇದು, ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ. Come fast. ಲೋ ಮಗ, ನಾನ್ ಬುಕ್ಕಲ್ಲಿ ಓದಿರೋ ತರಾನೇ ಇದೆಯಲ್ಲೋ ಈ ಡಾಬಾ. ನಿಮ್ಗೆ ಯಾವಾಗ್ಲೂ ಇದ್ದಿದ್ದೆ ಬಾರೋ. ನೀವೆಲ್ಲ ಇಲ್ಲೇ ಕೂತಿರಿ, ನಾವು ಆರ್ಡರ್ ಕೊಟ್ಬಿಟ್ಟು ಬರ್ತೀವಿ. ಸರಿ 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 ಬೇಗ ಬನ್ನಿ. ನಡೀರೆ. ಏನೇ ಈ ಪ್ಲೇಸ್ ಇಷ್ಟೊಂದು ವಿಚಿತ್ರವಾಗಿದೆ. ಅವ್ರು ನಮ್ಮನ್ ಬಿಟ್ಟು ಎಲ್ಲಿ ಹೋದ್ರು ಅಂತ ನೋಡ್ಕೊಂಡ್ ಬರ್ಲಾ? ನೀವ್ Okay, ಇಲ್ಲೇ ಬೇಗ ಕೂತಿರಿ, ಬಂದ್ಬಿಡಿ, ಬೇಗ ಬೇಗ ಬರ್ತೀನಿ, ಬರ್ರಿ. ಹಾ? ಯಾರು ಕಾಣಿಸ್ತಾ ಇಲ್ವಲ್ಲ? ಇವ್ರು ಎಲ್ಲಿ ಹೋದ್ರು? ಹ್ಮ್. ಅಭಿ, ನಾನ್ ಹೇಳಿದ್ನಲ್ಲ ಈ ಡಾಬಾದ ಬಗ್ಗೆ, ಬುಕ್ಕಲ್ಲೂ ಅದೇ ಬರ್ದಿದೆ, ಡಾಬಾದ ಒಳಗಡೆ ಯಾರು ಇರಲ್ಲ ಅಂತ. ಏಯ್, ನಿನ್ ಕತೆ ಸಾಕು, ಸುಮ್ನಿರ. ನೋಡೀಗ ಯಾರೋ ಕಿರ್ಚೋ ಸೌಂಡ್ ಬರುತ್ತೆ. ಹಾಯ್ ಹಾಯ್ ಸುಂದರಿ, ಎಂತ ಚಂದ ಇದೆಯಾ ಮಾರಾಯ್ತಿ. ಯಾಕೆ ಹಿಂಗ್ ನೋಡ್ಬರ್ತಾ ಇದ್ದಾಳೆ? ನಿನ್ನ ಅವತಾರ ನೋಡಿ ಹೆಂಗ್ ಓಡೋಗ್ತಾ ಇದ್ದಾಳೆ ನೋಡವಳು. ಊಟಕ್ಕೆ ಆರ್ಡರ್ ಕೊಡ್ಬೇಕು, ಬೇಗ ಬಾ. ಒಂದು ನಿಮಿಷ ಇರಿ, ನನ್ನ ರೂಪ ಚೇಂಜ್ ಮಾಡಬೇಕು. ನನ್ನ ಶಿಷ್ಯನ ಕಳಿಸ್ತೇನೆ. ಏ ಅಭಿ, ನಾನ್ ಹೇಳಿದ್ನಲ್ಲ ಸೇಮ್ ಕ್ಯಾರೆಕ್ಟರ್. ಅದೆಲ್ಲ ಏನಿಲ್ಲ, ಬಾರ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ. ಏನಾಯ್ತು? ಏನಾಯ್ತೆ? ಅಲ್ಲಿ ಯಾರೋ ಒಬ್ಬ ಭಯಂಕರವಾಗಿರೋ ಮನುಷ್ಯ ನೋಡ್ದೆ ಕಣೆ. ತುಂಬಾ ಭಯ ಆಯ್ತು. ಇವಳು ಏನಕ್ಕೆ ಹೆದರ್ಕೊಂಡಿದ್ದಾಳೆ ಅಂತ ನಂಗೆ ಗೊತ್ತು ಬಿಡೆ. ವಾಟ್ ಹ್ಯಾಪನ್ ಮೈ ಡಿಯರ್ಸ್? ಹಾಗಿತ್ತಮ್ಮ ಏನಾಯ್ತು? ಥ್ರಿಲ್ಲಿಂಗ. ಎಷ್ಟು ಭಯ ಆಯ್ತು ಗೊತ್ತಾ? ತಂಗಾಳಿ ಅಲ್ವೇ, ಅಷ್ಟಕ್ಕೆಲ್ಲ ಹೋಗಿ ಹೆದರ್ಕೋತಾರ? ಬಿ ಬೋಲ್ಡ್. ನೆಕ್ಸ್ಟ್ ಟೈಮ್ ಇಂದ ಬ್ರೇವ್ ಆಗಿರ್ತೀನಿ. ಬಂದ ನೋಡಿ, ಏನ್ ಬೇಕೋ ಆರ್ಡರ್ ಮಾಡಿ. ನೋಡ್ತೀರಾ ನೋಡು? ಏಯ್, ಏನ್ ಗುರಾಯಿಸ್ತಿದ್ಯಾ? ತಿನ್ನೋಕೇನಿದೆ ಹೇಳು. ನಂಗಂತೂ ಏನು ಕೆಲಸ ಇಲ್ಲಪ್ಪ. ಏನಾದ್ರು ನಿನಗೆ? ಕೇಳಿಸ್ತಾ ನಿನ್ಗೆ? ನನ್ಗೇನು ಕೇಳಿಸ್ಲಿಲ್ಲ. ನಿನ್ಗೇನಾದ್ರು ಕೇಳಿಸ್ತಾ? ನಂಗೂ ಏನು ಕೇಳಿಸ್ತಿಲ್ಲ. ನಿನ್ಗೆ? ತಿನ್ನೋಕೇನಿದೆ ಹೇಳು. ಹಸು ಆಗ್ತಿದೆ ಹೇಳಪ್ಪ ನೀನು. ಅರ್ಥ ಆಯ್ತು ಮಾರಾಯ, ಬಂದೆ. ನಿಂಬೆ ಹಣ್ಣಿನಂತ ಹುಡುಗೀರು ಬಂದ್ರು ನೋಡು,
ಆ ನೋಡು ಈ ನಿಂಬೆ ಹಣ್ಣಿನಂತ ಹುಡುಗಿರು ಬಂದ್ರು ನೋಡು. ಸಾರಿ ಮಾರಾಯ, ನನ್ನ ರೂಪ ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ಹೋಗಿ ಮಾರಾಯ. ಬಾಬಾ ಅವನೇನ್ ಡಾಲ್ಬಿ ಡಿಜಿಟಲ್ ಅಲ್ಲಿ ಹೇಳ್ದ, ನನ್ಗೇನು ಅರ್ಥ ಆಗ್ಲಿಲ್ಲ. ನೀನಾದ್ರೂ ಹೇಳಪ್ಪ. ಅದು ಡಾಲ್ಬಿ ಸೌಂಡ್ ಅಲ್ಲ, ಸರೌಂಡ್ ಸೌಂಡ್. ಎಂತ ಬೇಕು ಅಂತ ಎಲ್ಲಾರು ಹೇಳಿ ಸುಂದರಿಯರೇ. ಮಿಸ್ಟರ್, ತಿನ್ನಕ್ಕೆ ಏನಾದ್ರೂ ಇದೆಯಾ? ಹಾ ಇದೆ. ಏನೇನಿದೆ? ವೆಜ್ ಉಂಟು, ನಾನ್ ವೆಜ್ ಉಂಟು. ನಾನ್ ವೆಜ್ ಅಲ್ಲಿ ಏನಿದೆ? ಕಾಡಂದಿ, ಕಾಡ್ಕೋಳಿ, ಕಾಡೆಮ್ಮೆ ಎಲ್ಲದೂ ಉಂಟು. ಅವೆಲ್ಲ ಮೃಗಗಳು ತಿನ್ನೋದು. ಮನುಷ್ಯರು ತಿನ್ನೋದು ಏನಿದೆ ಹೇಳು? ಅಭಿ, ಇವ್ನ್ ಹೇಳೋದ್ ಕೇಳ್ತಾ ಇದ್ರೆ ವಿವೇಕ್ ಹೇಳ್ದ ಹಾಗೆ ನಾವೆಲ್ಲ ದೆಬ್ಬದ ಮನೆಗೆ ಬಂದಿರೋ ಹಾಗೆ ಇದೆ. ಒಂದ್ 20 ರೋಟಿ, 5 ಚಿಕನ್ ಮಸಾಲ, ಸಖತ್ ಹಾಟ್ ಆಗಿರ್ಬೇಕಪ್ಪ. ನನ್ಗೊಂದ್ ಬಿರಿಯಾನಿ ಸಾಕು. ನಂಗ್ ಬರೀ 4 ರೋಟಿ ಸಾಕು. ಆಮೇಲೆ ಒಂದ್ ನಾಟಿ ಕೋಳಿ ಮಸಾಲ. ಆಯ್ತು, ಇನ್ನು 10 ನಿಮಿಷದಲ್ಲಿ ಕೊಂಡು ಬರ್ತೇನೆ. ಕೂಗಕ್ಕೋಳಿಗೆ ಖಾರ ಮಸಾಲೆ. ಅಯ್ಯೋ ಕರ್ಮ. ಬಿರಿಯಾನಿ ಮಾತ್ರ ಹೇಗಿತ್ತು? ಚೆನ್ನಾಗಿತ್ತಾ? ಕಾಗೆ ಕಾಲು ಸಣ್ಣಗಿರ್ದೆ, ದಪ್ಪಗ ಇರುತ್ತೆ.
ಸಕ್ಕ ಥಾಟ್ ಮಗ. ವಾವ್, ಸಿಂಪ್ಲಿ ಸೂಪರ್. ಇದು ಸುಮಾರು 500 ವರ್ಷಗಳ ಹಳೆ ಬಂಗ್ಲೆ. ಐ ವಾಸ್ ದ ಕಿಂಗ್. ಈ ಬಂಗ್ಲೆಯಲ್ಲಿ ಒಂದು ಭಯಂಕರವಾದ ಆತ್ಮ ಇದೆ ಅಂತ ಇಲ್ಲಿ ಯಾರೂ ವಾಸ ಮಾಡ್ತಾನೆ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಪ್ರೊಫೆಸರು ಆತ್ಮಗಳ ಬಗ್ಗೆ ಇಲ್ಲಿ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದಂತೆ. ಆಮೇಲೆ ಅವ್ರು ಏನಾದ್ರೂ ಗೊತ್ತೇ ಇಲ್ಲ. ಅವರನ್ನ ಈಗ್ಲೂ ಹುಡುಕ್ತಾ ಇದಾರಂತೆ, ಆದ್ರೆ ಅವ್ರು ಸಿಗ್ತಾನೆ ಇಲ್ಲ. ಇಲ್ಲಿ ಯಾರು ಬರಲ್ಲ. ನಮ್ಮ ಅಪ್ಪ ಮಾತ್ರ ಯಾವಾಗ್ಲೂ ಒಂದ್ಸಲಿ ಬರ್ತಾರೆ, ಆದ್ರೆ ರಾತ್ರಿ ಮಾತ್ರ ಉಳಿಯಲ್ಲಪ್ಪ. ಚಿಕ್ಕನ್ನಲ್ಲಿ ನಾನು ಇಲ್ಲಿಗೆ ಬಂದು ಹೋದ ನೆನಪು ನನ್ಗೆ ಈಗ್ಲೂ ಇದೆ. ನೋಡಿ, ನಾವೆಲ್ಲ ಇಲ್ಲಿ ಆತ್ಮ ಇದೆ ಅನ್ನೋ ಮೂಢನಂಬಿಕೆನ ಸುಳ್ಳು ಮಾಡಿ ತೋರಿಸ್ಬೇಕು. ಹೇಗಿದೆ ಬಂಗ್ಲೆ? ಅಭಿ, ಬಂಗ್ಲೆ ಎಕ್ಸ್ಟ್ರಾರ್ಡಿನರಿ ಕಣೋ. ಐ ಲೈಕ್ ಇಟ್ ಯಾ. ಸಕ್ಕ ಥಾಟ್ ಆಗಿರೋ ಈ ಬಂಗ್ಲೆಯಲ್ಲಿ ಸ್ವೀಟ್ ಆಗಿರೋ ಬ್ಯೂಟಿ ಜೊತೆ ಇದ್ರೆ ಪ್ರೇಮ ಲೋಕನ ಸೃಷ್ಟಿ ಮಾಡ್ಬಲೆ ಕಣೋ. ಯಾರ ಜೊತೆನೋ? ಇಲ್ಲಿ ಇದ್ದಾಳಲ್ಲ ನನ್ ಡವ್ವು, ಇವಳ ಜೊತೆ. ಸರಿ, ಎಲ್ರು ಲಗೇಜ್ ಎತ್ಕೊಂಡ್ ಬನ್ನಿ. ಅರೆ, ನಮ್ಮನ್ ಬಿಟ್ಟು ಒಬ್ನೇ ಎಲ್ಲೋಗ್ತಿದ್ದ ನೀನು? ಯಾಕೆ ಇವನು ಗೊಂಬೆ ನೋಡಿ ಬೊಂಬೆ ತರ ನಿಂತ್ಬಿಟ್ಟ? ಯಾಕೆ ಹೆದರ್ಕೊಂಡ್ರ? ನಮ್ ಮುತ್ತಾತನ ಕಾಲದಿಂದ ಕೀಡ್ತಾ ಇದ್ದ ಜಾಗ ಇದು. ನಮ್ ವಂಶದವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಬೇರೆ ಯಾರಾದ್ರೂ ಹೊಸಬರು ಬಂದ್ರೆ ಮಾತ್ರ ಈ ತರ ಕಿರ್ಚ್ಕೊಳ್ಳುತ್ತೆ. ಹೆದರ್ಕೋಬೇಡಿ. ಆಗ್ಲೇ ಸೆಂಟ್ರಲ್ ಲಾಕ್ ಸಿಸ್ಟಮಾ? Come on, friends. Come on, darling. ಬಾರೆ ಹೋಗೋಣ. Catch it. Take this. No. And this is yours. Let's move. ಬಾಯಿಗೆ ಬೀಗ ಹಾಕೋದನ್ನ ಕೇಳಿದೀನಿ, ಆದ್ರೆ ಇವ್ರು ನೋಡಿದ್ರೆ ಬಾಯಿಗೆ ಕೀ ಹಾಕ್ಬಿಟ್ಟಿದಾರಲ್ಲ. ಅಭಿ ಮನೆಯವರೆಲ್ಲ ವಿಟ್ಲಾಚಾರ್ಯ ವಂಶಸ್ಥರು ಅಂತ ಅನ್ಸುತ್ತೆ. ಅಲ್ವೇನೆ? ಇನ್ನು ಏನೇನ್ ವಿಚಿತ್ರ ಕಾದಿದ್ಯೋ. ಇಲ್ಲಿರೋ ಸಾಮಾನುಗಳೆಲ್ಲ ಪುರಾತನ ಕಾಲದ್ದು, ಆಂಟಿಕ್ ಪೀಸಸ್. ಪ್ಲೀಸ್ ಹ್ಯಾಂಡಲ್ ವಿತ್ ಕೇರ್. ಇವು ಆಂಟಿಕ್ ಆಗೇ ಇವೆ. ಸಕ್ಕ ಥಾಟ್ ಮಗ. ಓಲ್ಡ್ ಇಸ್ ಗೋಲ್ಡ್. ಇಂಥ ಭವ್ಯವಾದ ಬಂಗ್ಲೆನ ನಾನು ಇದುವರೆಗೂ ನೋಡೇ ಇಲ್ಲ ಅಭಿ. ಈಗ ನೋಡ್ತಾ ಇದ್ಯಲ್ಲ? ಯಾಕೆ ನೀನ್ ನೋಡ್ತಾ ಇಲ್ವಾ? ಕಣ್ ತುಂಬಾ ಅಭಿನಯ ತುಂಬಿಕೊಂಡಿರುವಾಗ ಈ ಬಂಗ್ಲೆಯಲ್ಲಿ ಕಾಣಿಸುತ್ತೆ. ಹೌದು, ಈ ಧೂಳನ್ನೆಲ್ಲ ಯಾರು ಕ್ಲೀನ್ ಮಾಡೋದು? ನಾವೇ ಇಲ್ವಾ? ಸಕ್ಕ ಧೂಳ್ ಮಗ. ಬನ್ನಿ ಬನ್ನಿ, ನಿಮ್ಮೆಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಇಲ್ಲೊಂದು ಆತ್ಮ ಇದೆ ಅಂತ ಹೇಳಿದ್ನಲ್ಲ, ಅದು ಈ ಮನೇಲೇ ಇರೋದು. ಅದಕ್ಕೆ ದಿಗ್ಬಂಧನ ಹಾಕಿದ್ದಾರೆ. ಅದು ಆಚೆ ಬರಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಮಾತ್ರ ಹೋಗ್ಬಾರ್ದು ಅಂತ ನಮ್ಮಪ್ಪ ಹೇಳಿದ್ದಾರೆ. ಓಹೋ, ಏ ಅಭಿ, ಅಲ್ಲಿರೋದೇನು? ಇದು ಅಷ್ಟ ದಿಗ್ಬಂಧನ. ಫ್ರೆಂಡ್ಸ್, ಡೋಂಟ್ ಡೇರ್ ಟು ಗೆಟ್ ಇನ್ ಟು ದಿಸ್ ಹೌಸ್. ಓಕೆ, ಬನ್ನಿ, ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ, ಹೇಳ್ತೀನಿ. ಆತ್ಮನ ರೀಲೋ ರಿಯಲ್ಲೋ? ಎಲ್ಲಿ ತರ್ಲೆ? ಎಲ್ಲೋ ಅದ ಇವನು? ಆತ್ಮ ಈ ಪಾಳ್ ಮನೇಲಿದ್ಯಾ? ಲೇ ಲೇ ಲೇ, ನಿಂತ್ಕೊಳ್ಳೋ. ಇಲ್ಲೇನೋ ಮಾಡ್ತಾ ಇದೀಯಾ? ಬಾರೋ ಹೋಗೋಣ. ಅಲ್ಲೋ ಮಗ, ನಾನ್ ಬುಕ್ಕಲ್ಲಿ ಓದಿದ್ನಲ್ಲ, ಬಾರೋ. ಇದೇ ಮನೆ ಕಣೋ. ಆಗ್ಲೇ ನಿನ್ ತರಲೆ ಶುರು ಮಾಡ್ಬಿಟ್ಯಾ? ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿಲ್ವ? ಬಾರೋ. ಹಾಯ್ ಆತ್ಮ, ಆದಷ್ಟು ಬೇಗ ಬಂದು ನಿನ್ನ ಮೀಟ್ ಮಾಡ್ತೀನಿ.
ನೀರು ತಗೋ. ಏನಾಯ್ತು? ನಾವೆಲ್ಲ ಹೇಳೋದ್ನ ನಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಆ ಬುಕ್ಕಲ್ಲಿ ಬರ್ದಿರೋದ್ನು ನಂಬ್ಲಿಲ್ಲ ಅಂದ್ರೆ? ಅದಕ್ಕೆ ಇಷ್ಟೊಂದು ಭಯನಾ? ನಾನಿಲ್ವಾ? ಬಾ, ಹೆದರ್ಕೋಬೇಡ. ಇಲ್ಲ ಅಭಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೇನು ಆಗ್ಬಾರ್ದು. ಇದನ್ನ ನಮ್ ತಾಯಿ ಕೊಟ್ಟಿದ್ದು. ಇದ್ ನಿನ್ ಕೊರಳಲ್ಲಿರೋವರೆಗೂ ಯಾವ ದುಷ್ಟಶಕ್ತಿನೂ ನಿನ್ ಹತ್ರ ಬರಲ್ಲ ಅಭಿ. ಆದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ಕೊರಳಿಂದ ಮಾತ್ರ ತೆಗಿಬೇಡ. ಏನ್ ರೊಮ್ಯಾನ್ಸ್ ಅಪ್ಪ ಇವ್ರದು. ಇವ್ರ ಜೊತೆಗೆ ಬರ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರ್ಬೇಕು. ಇದೆಲ್ಲ ಬೇಕಾಗಿತ್ತ ನನ್ಗೆ? ಛೇ, ಟೆನ್ಷನ್ ಕೊಡ್ಬೇಡ ಬಾರೆ. ಅಯ್ಯೋ, ಎಲ್ಲದ್ರಲ್ಲೂ ಫಾಸ್ಟ್ ಹುಡುಗರು ಇದ್ರಲ್ಲಿ ಮಾತ್ರ ಸ್ಲೋ. ನೀನೊಬ್ಬ. ಬಾರೆ. ಏನೋ ನಿಂದು? ಏನಾ? ನೀನ್ ಯಾಕೋ ಜಾಸ್ತಿ ಅತಿ ಆಯ್ತು. ಏನ್ ಅತಿ ಆಯ್ತು? ನಿನಗಿಷ್ಟ ಬಂದಾಗ ಎಲ್ಲ ಬೇಕು, ನನಗಿಷ್ಟ ಬಂದಾಗ ಬೇಡವಾ? ಪ್ಲೀಸ್ ಒಂದೇ ಒಂದು. ನೀನ್ ಯಾವಾಗ್ಲೂ ಅದೇ ಜ್ಞಾನ. ನನ್ನನ್ನೇ ಆಟ ಆಡ್ತಿದ್ಯಾ? ಬಿಡಲ್ಲ ಕಣೆ ನಿನ್ಗೆ ಇವತ್ತು. ಇರು. ನಿಂತ್ಕೊಳ್ಳೆ. ನೋಡಪ್ಪ, ಅದೇ ಬೇಡ ಕಣೋ. ಶ್ರುತಿ, ವಿವೇಕ್ ಬರ್ಬೇಡ. ನಿಂತ್ಕೊಳ್ಳೆ ಶ್ರುತಿ. ಬಿಡಲ್ಲ ನಿನ್ನಿವತ್ತು. ವಿವೇಕ್. ಶ್ರುತಿ, 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 ಪ್ಲೀಸ್ ಬೇಡ. ವಿವೇಕ್ ಬೇಡ ಕಣೋ. ನಿಂತ್ಕೊಳ್ಳೆ. ಕಮ್ ಆನ್ ಯಾರ್. ಶ್ರುತಿ. ನೋ ವಿವೇಕ್, ಬಾರೋ. ನನ್ನ ಹಿಡಿಯಕ್ಕಾಗೋದಿಲ್ಲ ನೀನು. ಹೌದಾ? ವೇಟ್ ಅಂಡ್ ಸಿ. ಶ್ರುತಿ ಪ್ಲೀಸ್ ಪ್ಲೀಸ್. ಕಮ್ ಆನ್ ಶ್ರುತಿ. ವಿವೇಕ್. ಅಯ್ಯೋ. ಶ್ರುತಿ. ಶ್ರುತಿ. ಕಮ್ ಆನ್ ಯಾರ್, ಸ್ಟಾಪ್ ಯಾರ್. ಶ್ರುತಿ ಬಿಡಲ್ಲ. ಶ್ರುತಿ. ಶ್ರುತಿ ಎಲ್ಲಿಗೆ ಓಡ್ತಿದ್ಯಾ? ಕಮಾನ್ ಶ್ರುತಿ. ಅಯ್ಯ ಶ್ರುತಿ. ಅಲ್ಲೆಲ್ಲ ಓಡ್ಬೇಡ ಕಣೆ, ದೆವ್ವ ಇದೆ. ನನ್ನೇ ಆಟಾಡ್ಸ್ತಿದ್ಯಾ? ಅಲ್ಲಿದ್ಯಾ? ಬಂದೇ ಇರು. ನಿನ್ನ ಇವತ್ತು ಬಿಡಲ್ಲ. ಶ್ರುತಿ, ಶ್ರುತಿ ಪ್ಲೀಸ್ ಆಟ ಆಡ್ಬೇಡ. ಶ್ರುತಿ ಕಮ್ ಔಟ್. ವೇರ್ ಆರ್ ಯು? ಶ್ರುತಿ ಪ್ಲೀಸ್. ಶ್ರುತಿ. ಶ್ರುತಿ. ಶ್ರುತಿ.
ಶ್ರುತಿ ಶ್ರುತಿ ಆಟ ಸಾಕು. ಎಲ್ಲಿದ್ಯಾ ಕೋತಿ? ನಿನ್ನ ರೂಮಿಂದ ಆಚೆ ಬಿಟ್ಟಿದ್ದು ತಪ್ಪಾಗೋಯ್ತು ನೋಡು. ದೇವ್ರೆ, ಶ್ರುತಿ ಪ್ಲೀಸ್ ಕಮ್ ಔಟ್ ಐಸೆ. ಶ್ರುತಿ ಶ್ರುತಿ ತುಂಬಾ ರಾತ್ರಿ ಆಗಿದೆ, ಆಟ ಸಾಕು. ಶ್ರುತಿ ಕಮ್ ಆನ್, ವೇರ್ ಆರ್ ಯು? ಶ್ರುತಿ! Oh shit. ಶ್ರುತಿ! ಶ್ರುತಿ ಎಲ್ಲೋದ್ಲಪ್ಪ ಇವಳು? ಕೈಗೆ ಸಿಗ್ತಾ ಇಲ್ವಲ್ಲ. ರೂಮಿಂದ ಆಚೆ ಬಿಟ್ಟಿದ್ದೆ ತಪ್ಪಾಗೋಯ್ತು. ಶ್ರುತಿ ಪ್ಲೀಸ್ ಕಣೆ, ನಂಗೆ ಭಯ ಆಗ್ತಿದೆ. ಬಾರೆ ಶ್ರುತಿ ಪ್ಲೀಸ್. ಶ್ರುತಿ ಸಾರಿ ಕಣೆ, ನಿಂಗೇನು ಮಾಡಲ್ಲ, ಬಾ ಶ್ರುತಿ. ಶ್ರುತಿ ಶ್ರುತಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಏ ಕೋತಿ, ಬೇಗ ಆಚೆ ಬಾರೆ. ಶ್ರುತಿ ಪ್ಲೀಸ್ ಶ್ರುತಿ, ನಂಗೆ ಭಯ ಆಗ್ತಿದೆ ಶ್ರುತಿ. ಶ್ರುತಿ 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 ಬಾ ಶ್ರುತಿ. ಶ್ರುತಿ ಆಟ ಸಾಕ್ ಕಣೆ. ಶ್ರುತಿ ಛೇ, ಎಲ್ಲಿ ಹೋದ್ಲಿ ಇವಳು? ಶ್ರುತಿ ಏನಾಯ್ತು ವಿವೇಕ್? ಭೂತ, ದೆವ್ವ. ಏನಾಯ್ತು ವಿವೇಕ್? ಏನಾಯ್ತು? ಭೂತ, ದೆವ್ವ. ನಾ ಹೋಗೋಣ. ಏನಾಯ್ತು ಹೇಳು? ಏನಾಯ್ತು? ಶ್ರುತಿ,
ನಿನ್ಗೇನು ಆಗಿಲ್ಲ ತಾನೆ? ನೀನ್ ಅನ್ಕೊಂಡು ಅವಳು ಅನ್ಕೊಂಡು ಅದೇನ್ ಬಿಡ್ಸೇಳು. ನಾನ್ ಶ್ರುತಿ ಅನ್ಕೊಂಡು ಅದರಿಂದ ಹೋದೆ. ಅಲ್ಲೇನಾಯ್ತು ಅಂದ್ರೆ ವಿವೇಕ್, ಏನ್ ಹೇಳ್ತಾ ಇದ್ಯಾ? ಅದನ್ನ ಕೆಣಕಿ ನಾವು ದೊಡ್ಡ ತಪ್ಪು ಮಾಡಿದೀವಿ. ನಾವಿಲ್ಲಿದ್ರೆ ನಮ್ಮನ್ ಜೀವ ಸಹಿತ ಬಿಡಲ್ಲ ಅದು. ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಬಾ ಶ್ರುತಿ. ವಿವೇಕ್ ಹೇಳೋದ್ರಲ್ಲಿ ಏನೋ ಅರ್ಥ ಇದೆ. ಓಕೆ, ಬೇಗ ಹೊರಟೋಗೋಣ. ಕೋಪಗೊಂಡ್ರ ಆತ್ಮ ಯಾವಾಗ ಬೇಕಾದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಬನ್ನಿ ಬೇಗ ಎಸ್ಟೇಟ್ ಖಾಲಿ ಮಾಡೋಣ. ಬಾ ಬೇ ಹೋಗೋಣ. ಬೇಗ 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 ಹೋಗೋಣ. ಬನ್ನಿ ಬನ್ನಿ. ಕಮಾನ್, ಬೇಗ ಹತ್ತಿ ಹತ್ತಿ ಹತ್ತಿ. ಹತ್ತು ಬೇಗ. ಅಭಿ ಗಾಡಿ ಸ್ಟಾರ್ಟ್ ಮಾಡು ಬೇಗ. ಸ್ಟಾರ್ಟ್ ಮಾಡು ಬೇಗ. ಸ್ಟಾರ್ಟ್ ಆಗ್ತಿಲ್ವಲ್ಲ? ಸ್ಟಾರ್ಟ್ ಆಗ್ತಿಲ್ವಾ? ಏನಾಯ್ತು? ಯಾಕೋ ಸ್ಟಾರ್ಟ್ ಆಗ್ತಿಲ್ವಾ? ಸ್ಟಾರ್ಟ್ ಆಗ್ತಿಲ್ಲ ಕಣೋ ವಿವೇಕ್. ಶಿಟ್. ಇಲ್ಲ, ಇದು ಅದ್ರದ್ದೇ ಕೆಲಸ. ಇದು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅಭಿ, ನಾವಿಲ್ಲಿಂದ ಬೇಗ ಎಸ್ಕೇಪ್ ಆಗಬೇಕು. ಹೌದು ಕಣೋ, ಅದೇ ಇರಬೇಕು. ಬನ್ನಿ ಬೇಗ ಹೊರಟೋಗೋಣ. ಬನ್ನಿ ಬೇಗ ಇಳಿರಿ. ಕಮಾನ್, ಫಾಸ್ಟ್. ಬೇಗ ಫಾಸ್ಟ್ ಫಾಸ್ಟ್. ಬನ್ನಿ ಕಮಾನ್. ಏ ಬೇಡ, ಈ ಕಡೆ ಬನ್ನಿ. ಓಕೆ. ಏನೋ ವಿಚಿತ್ರ ಕಾಣಿಸ್ತಾ ಇದೆಯಲ್ಲೋ, ನೋಡಲಿ. ಅಬ್ಬಾ, ಅಂತೂ ಹೇಗೋ ಅದರಿಂದ ತಪ್ಪಿಸ್ಕೊಂಡ್ವಿ. ಆ ದುಷ್ಟಶಕ್ತಿ ನಮ್ಮನ್ನೇ ಆಟ ಆಡಿಸ್ಬೇಕಾ? ನಮ್ ವಿವೇಕ್ನ ಹೇಗ್ ಮಾಡಿದೆ ನೋಡು. ಅದು ನಮ್ ತುಂಬಾ ಹಿಂಸೆ ಕೊಡ್ತಾ ಇದೆ ಅಭಿ. ನೀ ಹೇಳೋ ಮಾತು ಕೇಳಿದಿದ್ರೆ ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ. ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಅಭಿ, ನನಗೆ ಕೆಲವು ವಾಮಾಚಾರದ ಮಂತ್ರಗಳು ಗೊತ್ತಿದೆ. ನೀನೇನು ಯೋಚನೆ ಮಾಡಬೇಡ, ಅದನ್ನ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಎಲ್ಲ ಇವನಿಂದಾನೆ ಆಗಿದ್ದು. ಎಲ್ಲಿಂದ ಬಂದ ಇವನು? ಅಭಿ ಇಲ್ಲಿಗೆ ಬರೋದ್ ಬೇಡ ಅಂದ್ರು, ಅನ್ಯಾಯವಾಗಿ ಇಲ್ಲಿಗೆ ಕರ್ಕೊಂಡ್ ಬಂದ್ಯಲ್ಲೋ. ಅನ್ಯಾಯವಾಗಿ ಶ್ರುತಿನ್ ಸಾಯಿಸ್ಬಿಟ್ಯಲ್ಲೋ. ಏನ್ ಮಾಡ್ತಿದ್ಯಾ ಸ್ನೇಹ? ಸ್ನೇಹ, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ ಪ್ಲೀಸ್. ಸ್ನೇಹ, ಸ್ನೇಹ ಬಿಡು ಅವ್ನ, ಬಿಡು ಅವ್ನ. ಸ್ನೇಹ, ನನ್ನ ಮಾತು ಕೇಳು. ಸ್ನೇಹ, ಕೂಲ್ ಡೌನ್, ಕೂಲ್ ಡೌನ್. ಸ್ನೇಹ, ಸ್ನೇಹ, ನನ್ನ ಮಾತು ಕೇಳು. ಕೂತ್ಕೋ, ಕೂತ್ಕೋ ಸ್ನೇಹ, ನನ್ನ ಮಾತು ಕೇಳು. ಕೂಲ್, ಕೂಲ್ ಡೌನ್. ಇದೆಲ್ಲ ಅವನಿಂದಾನೇ ಆಗಿರೋದು. ಅವನ್ನ ಸುಮ್ಮನೆ ಬಿಡಬಾರ್ದು ಅಭಿ. ಸ್ನೇಹ, ಸಮಾಧಾನ ಮಾಡ್ಕೋ.
ಹೀಗಾಗತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಕಮ ಅವನ್ನ ನಾವೇ ಸಮಾಧಾನ ಮಾಡಬೇಕು. ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಅವನ ಮನಸ್ಸಿಗೆ ನೋವಾಗಲ್ವಾ? ಅವನ್ ಮಾಡಿರೋ ತಪ್ಪಿಗೆ ಅವನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅಭಿ ಅದ್ ಹೇಳದ್ನ ಕೇಳಿಸ್ಕೊಂಡೆ ಅಭಿ. ನಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ವಂತೆ. ನಿನಗೇನಾದ್ರೂ ಆದ್ರೆ ಸ್ನೇಹ, ನನ್ಗೇನು ಆಗಲ್ಲ. ತುಂಬಾ ಹೆದರ್ಕೊಂಡಿದ್ಯಾ ನೀನು? ಮಲ್ಕೋ ಬಾ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡು. ಕಮ ಯಾಕೆ ಸಂಜನಾ, ನೀನು ನಂಗೆ ಹಾಗೆ ನೋಡ್ತಿದ್ಯಾ? ನೀನನ್ನ ಮಾತಾಡ್ಸ್ಬೇಡ. ನಿನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಬೇಗ ಅನ್ಸು. ಯಾರ್ ನೀನು? ಎಲ್ಲಿದ್ಯಾ? ಧೈರ್ಯ ಇದ್ರೆ ಎದುರುಗಡೆ ಬಾ. ನಾವೆಲ್ಲ ನಿನ್ಗೆ ಏನ್ ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದೀಯಾ? ಧೈರ್ಯ ಇದ್ರೆ ಎದುರುಗಡೆ ಬಾ. ಎಲ್ಲಿದ್ಯಾ? Who are you? ನೀನೇನೇ ಮಾಡಿದ್ರು ನಾನ್ ಹೆದ್ರೋಳಲ್ಲ.
ಅಬಿ ಅಬಿ ಬಾ. ಅಬಿ 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 ಸಂಜನಾ ಅಬಿ ಎಲ್ಲಿದ್ಯಾ ಅಬಿ ಅಬಿ ಸಂಜನಾ ಅಬಿ ಅಬಿ ಎಲ್ಲಿದ್ಯಾ ಅಬಿ ಅಬಿ ವಿವೇಕ್ ಅಬಿ ಅಬಿ ಎಲ್ಲಿದ್ಯಾ ಅಬಿ 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 ಎಲ್ಲಿದ್ಯಾ ಅಬಿ ಅಬಿ ವಿವೇಕ್ ಸಂಜನಾ ಅಬಿ 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 ವಿವೇಕ್ ಅಬಿ 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 ವಿವೇಕ್ 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 ಅಬಿ ಎಲ್ಲೋ ವಿವೇಕ್ ವಿವೇಕ್ ಅಬಿ ಎಲ್ಲೋ ವಿವೇಕ್ ವಿವೇಕ್ ಅಬಿ ಎಲ್ಲೋ ವಿವೇಕ್
ಅಳ್ಬೇಡ ಸ್ನೇಹ. ಅಭಿ, ನೀನು ಸುಮ್ಮನೆ ಕೂತಿದ್ಯಾ. ನಾವು ಹೀಗೆ ಸುಮ್ಮನೆ ಕೂತಿದ್ರೆ ಅವ್ರು ಹೋಗಿದ್ದ ಜಾಗಕ್ಕೆ ನಾವು ಹೋಗ್ಬೇಕಾಗತ್ತೆ. ಸ್ನೇಹ, ಅಭಿಗ್ ಧೈರ್ಯ ಹೇಳು. ನಾವು 3 ಜನರು ಸೇರಿ ಅದಕ್ಕೊಂದು ಗತಿ ಕಾಣಿಸೋಣ. ಅದ್ ನನ್ನ ಜೀವ ಸಹಿತ ಬಿಡೋದಿಲ್ಲ. ಸ್ನೇಹ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಮೊದಲು ಆ ಸಮಸ್ಯೆ ಹೇಗೆ ಶುರು ಆಯಿತು ಅಂತ ತಿಳ್ಕೋಬೇಕು. ಅದು ಗೊತ್ತಾದರೆ ಸುಲಭವಾಗಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು ಅಭಿ, ನೀನು ಹೇಳಿದ ಸರಿ. ಈ ಸಮಸ್ಯೆ ಶುರು ಆಗಿದ್ದೆ ಆ ವಿವೇಕಿಂದ. ಹೌದು, ಅವನೇ ಇದಕ್ಕೆಲ್ಲ ಕಾರಣ. ಅವನು ಯಾವಾಗ ಡೈರಿಯಿಂದ ಮಂತ್ರ ಉಚ್ಚಾರಣೆ ಮಾಡಿದ್ನೋ ಗೊತ್ತಿಲ್ಲ, ನಮಗೆ ತೊಂದರೆಗಳು ಶುರು ಆಗಿದ್ದು ಆವಾಗಿಂದಲೇ. ಆ ಡೈರಿ ಆದರೂ ಸಿಕ್ಕಿದ್ರೆ ಪರಿಹಾರ ಏನು ಅಂತ ಕಂಡುಹಿಡಿಬೋದು. ಬನ್ನಿ, ಆ ಡೈರಿ ಎಲ್ಲಿದೆ ಅಂತ ಹುಡ್ಕೋಣ. ಸ್ನೇಹ, ನಿಂಗೇನಾದ್ರೂ ಸಿಕ್ತಾ? ಇಲ್ಲ ಅಭಿ, ನನಗೇನು ಸಿಗ್ಲಿಲ್ಲ. ಅಭಿ, ಆ ಆತ್ಮ ಆಟಾಡ್ತಿರೋದು ನೋಡ್ತಿದ್ರೆ ಕಾರಣ ಏನೋ ಇರ್ಬೇಕು. ಅಭಿ, ಆ ತಾಯ್ತ ನಿನ್ ಕೊರಳಲ್ಲಿರೋವರೆಗೂ ಅದ್ರ ಕಾಟ ತಪ್ಪಿದ್ದಲ್ಲ. ತೆಗೆದ್ಬಿಡು ಅಭಿ, ಪ್ಲೀಸ್ ಕಣೋ, ತೆಗಿ. ಈ ತಾಯ್ತ ಇರೋದ್ರಿಂದಾನೇ ಯಾವುದೇ ತೊಂದರೆ ಇಲ್ಲದೆ ನಾನು ನೀನು ಬದುಕಿರೋದು. ಅಭಿ, ಹಠ ಮಾಡ್ಬೇಡ ಅಭಿ. ನಾನ್ ಹೇಳಿದ್ರು ಕೇಳಲ್ವಾ? ಆ ತಾಯ್ತನ್ ತೆಗೆದ್ಬಿಡು ಅಭಿ. ನೀನೇನೇ ಹೇಳಿದ್ರು ಈ ತಾಯ್ತ ಮಾತ್ರ ತೆಗೆಯಲ್ಲ. ಈ ತಾಯ್ತ ನಿನ್ ಕೊರಳಿಗೆ ಹಾಕ್ಮೇಲೆ ಪ್ರಾಬ್ಲಮ್ಗಳು ಶುರು ಆಗಿದ್ದು. ಆ ತಾಯ್ತನ್ ತೆಗೆದ್ಬಿಡಬಿ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನಿನಗಿಂತ ಏನ್ ದೊಡ್ಡದಲ್ವಲ್ಲ, ತೆಗಿತೀನಿ ಬಿಡು. ಅಭಿ, ಅಭಿ, ಡೈರಿ ಸಿಕ್ತು ಕಣೋ. ಏನು ಮಾಡ್ತಾ ಇದ್ಯಾ? ಕೊರಳಲ್ಲಿರೋ ತಾಯ್ತನ್ ಬಿಚ್ಬೇಡ ಕಣೋ. ಅದನ್ನ ತೆಗೆದ್ರೆ ನಾವ್ ಯಾರು ಜೀವಂತವಾಗಿರಲ್ಲ ಅಭಿ. ಅಭಿ, ಸ್ನೇಹ, ಏನಾಯ್ತು? ಸಂಜನಾ, ಆತ್ಮ ನನ್ ರೂಪದಲ್ಲಿ ಬಂದು ಅಭಿ ಕತ್ತಲಿರೋ ತಾಯ್ತನ ತೆಗ್ಸಕ್ ಪ್ರಯತ್ನ ಪಡ್ತು. ಸಂಜನಾ, ಇಷ್ಟೆಲ್ಲ ರಾತ ಅಂತ ಆದ್ರೂ ನಾವು ಕೈ ಕಟ್ಕೊಂಡು ಕೂತಿದ್ರೆ ಅದ್ರ ಅಟ್ಟಹಾಸ ಜಾಸ್ತಿಯಾಗಿ ನಮ್ ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಅಭಿ, ಯಾವುದೇ ಸಂದರ್ಭದಲ್ಲೂ ಈ ತಾಯ್ತನ್ ಮಾತ್ರ ಬಿಚ್ಬೇಡ ಅಭಿ. ಅದ್ರ ಸಂಹಾರಕ್ಕೆ ಈ ತಾಯ್ತಾನೆ ಅಸ್ತ್ರ. ಇದಿರೋವರೆಗೂ ಯಾವ ಶಕ್ತಿನೂ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಭಿ. ಬನ್ನಿ, ಮೊದ್ಲು ಇದ್ರಲ್ಲಿ ಏನಿದೆ ಅಂತ ಓದೋಣ. ಬನ್ನಿ ಬನ್ನಿ. ಈ ಶ್ಲೋಕದವರೆಗೆ ವಿವೇಕ್ ಓದಿದ್ದಾನೆ. ಅದರಿಂದಾನೇ ಇಷ್ಟೆಲ್ಲ ಅನಾಹುತ ಆಗಿತ್ತು. ಈ ಶ್ಲೋಕ ಓದಿದ ಮೇಲೆ ಆತ್ಮ ದಿಗ್ಬಂಧನದಿಂದ ಹೊರಬಂದ್ರೆ ಭಯಂಕರವಾದ ಅನಾಹುತ ಆಗುತ್ತೆ. ಮತ್ತೆ ದಿಗ್ಬಂಧನ ಮಾಡಬೇಕು ಅಂದ್ರೆ ಈ ಆತ್ಮದ ಬಗ್ಗೆ ಪೂರ್ತಿ ವಿವರನ ತಿಳ್ಕೋಬೇಕು. ಈ ಆತ್ಮದ ಹೆಸರು ಚಂದ್ರಮುಖಿ. ಚಂದ್ರಮುಖಿನ ಮುಖಿ ಬಳಸುತ್ತಿದ್ದ ನಾಟ್ಯಾಭರಣಗಳನ್ನ ಅವಳ ಕೋಣೆಯಲ್ಲಿರಿಸಿ ಆ ಕೋಣೆಯನ್ನ ದಿಗ್ಬಂಧನ ಮಾಡಲಾಗಿದೆ.
ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಲ್ಲ? ನಾನು ಯಾವತ್ತೂ ಈ ರೂಮಿಗೆ ಎಷ್ಟ್ ಚೆನ್ನಾಗಿದೆ. ಬಂದೇ ಇರಲಿಲ್ಲ. ವೆರಿ ಬ್ಯೂಟಿಫುಲ್. ಯಾಕೆ ಅಳ್ತಿದ್ಯಾ ಸ್ನೇಹ? ಸಮಾಧಾನ ಮಾಡ್ಕೊ. ಅಭಿ ನಮ್ಮ ಜೊತೆ ಇರೋವರೆಗೂ ನಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಸ್ನೇಹ, ಆ ಆತ್ಮ ಯಾವಾಗ ಬೇಕಾದ್ರೂ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ಬೋದು. ಆದರೆ ಈ ತಾಯ್ದಿಂದ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೀವಿ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಸ್ವಲ್ಪ ಎಡ್ವಟ್ಟಾದ್ರೂ ನಾವ್ಯಾರು ಉಳಿಯಲ್ಲ. ಅಭಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಬದುಕ್ತೀವೇನೋ ನಂಬಿಕೆನೆ ಹೊರಟೋಗಿದೆ ಅಭಿ. ನೋ ಸ್ನೇಹ, ಒಂದು ಬೇಜವಾಬ್ದಾರಿಯಿಂದ ವಿವೇಕ್ನ ಶ್ರುತಿನ ಕಳ್ಕೊಂಡಿದ್ದೀವಿ. ಮತ್ತೆ ಹೀಗಾಗಬಾರ್ದು. ನಂಗೆ ತುಂಬಾ ಭಯ ಆಗ್ತಾ ಇದೆ ಅಭಿ. ಸ್ನೇಹ, ನಾವೀಗ ಧೈರ್ಯದಿಂದ ಕೆಲಸ ಮಾಡಬೇಕು. ನಮ್ಮ ಮುಂದೆ ದೊಡ್ಡ ಆಪತ್ತು ಕಾದಿದೆ. ನಮ್ಮನ್ನು ಆಟ ಆಡಿಸ್ತಾ ಇರೋ ಆತ್ಮಕ್ಕೆ ಮುಕ್ತಿ ಕೊಟ್ರೆ ನಾವೆಲ್ಲ ಪಾರಾಗೋದಕ್ಕೆ ಸಾಧ್ಯ. ಹೌದು ಸ್ನೇಹ, ಅಭಿ ಹೇಳ್ದಾಗೆ ನಾವು ಧೈರ್ಯ ತಂದ್ಕೋಬೇಕು. ಆ ಆತ್ಮಕ್ಕೆ ಮುಕ್ತಿ ಕೊಟ್ರೇನೆ ನಾವು 3 ಜನ ಪಾರಾಗೋಕ್ಕೆ ಸಾಧ್ಯ. ಸ್ನೇಹ, ಅಭಿ ಧೈರ್ಯ ಹೇಳು. ನನ್ನ ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಡಿ. ನಂಗೆ ಏನಾದರೂ ಪರವಾಗಿಲ್ಲ. ನೀವಿಬ್ರು ಹೇಗಾದರೂ ಇದನ್ನ ಪಾರಾಗಿ. ಬನ್ನಿ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ಬನ್ನಿ. ಸಂಜನಾ, ಸಂಜನಾ, ಏನಾಯ್ತು ಸಂಜನಾ? ಸಂಜನಾ, ಏನಾಯ್ತು ಇವಳಿಗೆ? ಏನಾಯ್ತು ಸಂಜನಾ? ಏನಾಯ್ತು ಸಂಜನಾ, ಅಭಿ, ನಮ್ಗೀಗ ಟೈಮ್ ಇಲ್ಲ ಅಭಿ. ಮೊದಲು ಆ ಆತ್ಮಕ್ಕೆ ಮುಕ್ತಿ ಕೊಡ್ಬೇಕು. ಇಂಥ ಪರಿಸ್ಥಿತಿಲಿ ಆ ಆತ್ಮ ಸಂಜನಾನ ಏನು ಮಾಡೋದಿಲ್ಲ ಅಭಿ. ಸರಿ ಸ್ನೇಹ, ನೀನ್ ಹೇಳ್ತಾ ಇರೋದು ಸರಿ. ಬಾ ಹೋಗೋಣ.
ನನ್ನ ರಾಜನ ಏನ್ ಮಾಡ್ತಾ ಇದೀಯಾ? ಅದನ್ ಮಾತ್ರ ಏನು ಮಾಡ್ಬೇಡ ಕಣೋ. ಅದನ್ನ ಮಾತ್ರ ಏನು ಮಾಡ್ಬೇಡ. ಏನು ಮಾಡ್ಬೇಡ ಅದನ್ನ ಮಾತ್ರ ಏನು ಮಾಡ್ಬೇಡ. ಅಭಿ, ಅಭಿ, ಸ್ನೇಹ, मुझसे लिपट लिपट कर सोता रहा है वो।